जे जे लस्सी अब लाए हैं रमजान का शाही और स्पेशल ऑफर। जे जे शाही चिकन हलीम 5 दिनों तक इस पर जबरदस्त ऑफर भी रहेगा। बाय 2 गेट 1 फ्री, यानी 2 हलीम खरीदने पर 1 हलीम बिल्कुल मुफ्त, बिल्कुल मुफ्त, बिल्कुल मुफ्त। ये ऑफर सिर्फ और सिर्फ 5 दिन रहेगा, यानी 1 मार्च से 5 मार्च तक ही रहेगा। तो फिर जल्दी कीजिए, पार्सल सर्विस हासिल कीजिए, जे जे शाही हलीम हासिल कीजिए, 2 पर 1 फ्री। जे जे लस्सी हब, अपोजिट डीसी ऑफिस, ओल्ड आबिद होटल, 7 कचेरी रोड, रायचूर। साथ ही साथ आप फोन पर भी ऑर्डर बुक कर सकते हैं। ऑर्डर बुक करने के लिए फोन नंबर आता है 7848900786। नाजरीन आदाब, मैं आपका मेजबान जहीर। आप देख रहे हैं A1 टीवी। A1 टीवी में आप तमाम लोगों का खैर मकदम है। आज की अहम खबर, मानवी में परिंदों की मौत। जिले के मानवी तालुके में मानवी शहर और आसपास के इलाकों में रोजाना परिंदों की मौत की हैरत अंगेज वाकयात पेश आ रहे हैं। जराये ने बताया कि मानवी शहर में चिकल परवी रोड पर एक बाग में रोजाना 10 से ज्यादा परिंदे मुर्दा पाए जा रहे हैं। बताया जाता है कि रोजाना यहाँ पर कौवे, कबूतर, किंगफिशर, हंस यानी गंगे और दीगर परिंदे दरख्तों से गिरकर बेहाल हो रहे हैं और कुछ ही मिनट में हलाक हो रहे हैं। इस मामले की इतला पाकर वेटरनरी डिपार्टमेंट के तालुका अहदेदार वेटरनरी डॉक्टर बसवराज हिरेमेट अपनी टीम के साथ यहां पहुंचे और मुर्दा परिंदों को लैब रवाना किया। साथ ही बाग में मौजूद दीगर परिंदों को पकड़कर इन्हें टीका लगाया गया। दरख्तों, पानी, पत्तों वगैरह की जांच भी की जा रही है। इस मौके पर डॉक्टर बसवराज ने कहा कि पड़ोसी रियासत तेलंगाना में बर्ड फ्लू के वाकयात पेश आ रहे हैं, लिहाजा सरहदी इलाकों में जल्द चेकपोस्ट कायम करते हुए जिले में बर्ड फ्लू से रोकथाम की तदबीर की जाएगी। ಇದೈತೋಣ ಅಲ್ಲಿ ಯಾವುದು ಅದು ಜಿಪ್ ಲೈನ್ ಕವರ್ ಐತೆ ಅಂದ್ರೆ ಭಾಷೆ ಕೊಡಲ್ಲ ಒಂದು ಅಲ್ಲಿ ಹೋಗಿ ನೋಡೋಣ ಸ್ವಲ್ಪ ಪೋಸ್ಟ್ ಮಾಡೋಣ ಗಾಡಿ ಹಾರ್ಡ್ ಆಗಿಲ್ಲ ನೋಡಿ ಹಾರ್ಡ್ ಆಗಿಲ್ಲ ಲೇಟ್ ಆಗಿದೆ ಇದೇ ಫಸ್ಟ್ ಕಾರ್ ಮುಟ್ಟಿದೆ ಎಸ್ ಇನ್ನೊಂದು ಅಲ್ಲಿ ಇನ್ನೂ ಬದುಕಿದೆ ಸರ್, ಅದು ಬದುಕಿದೆ ಸರ್, ಅದೊಂದು ನೋಡಬೇಕು. ಮೂರು ಕವರ್ ಹಾಕಿ ಇದಾದ್ಮೇಲೆ ಉಲ್ಟಾ ಹಿಂಗೆ ಹಾಕಿ ಹಂಗಾಗಿ ಯಾಕೆ ಮಾಡ್ಬಿಡ್ಕೊಂಡು ಉಲ್ಟಾ ಆಗ್ಬಿಡೋದು. ಆಪೋಸಿಟ್ ಲಾಕ್ ಮಾಡ್ಬೇಕು. ಬೆಂಡ್ ಮಾಡಿರ್ತಾನೆ ಅಯ್ಯ ಖಾಲಿ ಇರ್ತಾರೆ ಅದು ಇಲ್ಲ ಬಿಟ್ಬಿಡೋದು ಸ್ವಲ್ಪ ಬಿಟ್ಬಿಡ್ತಾರೆ. ಹೇಗೆ ಮಾಡ್ತಾರೆ ಜನಗಳ
ತಮ್ಮ ಹೆಸರು ಸರ್? ಅಭಿಷೇಕ್. ಪ್ರಾಪರ್ ಸರ್? ಚಿತ್ರದುರ್ಗ. ಶ್ರೀ ಸಲಾವುದ್ದೀನ್ ಅವರು ಇಲ್ಲಿ ಮಾಹಿತಿ ಕೊಟ್ಟರು ನಮಗೆ, ಪಕ್ಷಿ ಪ್ರೇಮಿ ಸಲಾವುದ್ದೀನ್ ಕೊಟ್ಟರು. ಅದಾದಮೇಲೆ ನಾವಿಲ್ಲಿ ಬಂದು ಪರಿಶೀಲಿಸಿದಾಗ ಕೆಲವೊಂದು 3-4 ಬರ್ಡ್ಸ್ ಡೆತ್ ಆಗಿದ್ವು. ಅದನ್ನೆಲ್ಲ ನಾವು ನಮ್ಮ ಪ್ರೊಸೀಜರ್ ಪ್ರಕಾರ ಎಲ್ಲ ಹೋಲ್ ಬಾಡಿನ ಪ್ಯಾಕ್ ಮಾಡಿಬಿಟ್ಟು ಐಸ್ ಇದರಲ್ಲಿ ಇಟ್ಬಿಟ್ಟು ಬೆಂಗಳೂರಿಗೆ IHNBಗೆ ಪ್ರಯೋಗಾಲಯಕ್ಕೆ ಕಳಿಸ್ತಿದ್ದೀವಿ. ಅದು ರಿಪೋರ್ಟ್ ಬಂದಿತ್ತು ಎಲ್ಲ. ಇದ್ರ ಮೇಲೆ ಮುಂದಿನ ಕ್ರಮ ಎಲ್ಲ ತಾಲೂಕು ಆಡಳಿತ ಎಲ್ಲರೂ ತಗೊಳ್ತಾರೆ. ಹೀಗೆ ಸಾರ್ವಜನಿಕರು ಏನು ಭಯಭೀತಿ ಬೀಳೋದು ಬೇಡ. ಅದಿನ್ನೂ ಬಹಳಷ್ಟು ಕಾರಣಗಳಿರ್ಬೋದು. ಒಂದ್ಸಲ ಅದು ರಿಪೋರ್ಟ್ ಬಂದಾಗ ನಮಗೆಲ್ಲ ಕ್ಲಾರಿಟಿ ಸಿಗುತ್ತೆ. ಸುತ್ತಮುತ್ತ ಮಾನ್ವಿ ತಾಲೂಕು ಅಥವಾ ಸುತ್ತಮುತ್ತ ಹಳ್ಳಿಗಳಲ್ಲಿ ಏನಾದರೂ ಇದರಂಗೆ ಪಕ್ಷಿಗಳು ಸಾವನ್ನಪ್ಪಿದ್ರೆ ದಯವಿಟ್ಟು ನಮ್ಮ ಗಮನಕ್ಕೆ ತಂದರೆ ನಾವು ಏನು ಪ್ರಯೋಗಾಲಯಕ್ಕೆ ಕಳಿಸ್ಬೋದು. ಏನಾದರೂ ಮುಂದಿನ ಕ್ರಮ ಪರಿಶೀಲಿಸಿ ಮುಂದಿನ ಕ್ರಮ ಏನಾದರೂ ತಗೊಳ್ಬೋದು ಅಂತಂದ್ರೆ ನಾವು ಮುಂದಿನ ಕ್ರಮ ಮಾಡ್ತೀವಿ. ಸ್ವಲ್ಪ ನಮ್ಮ ಗಮನಕ್ಕೆ ತಂದರೆ ಚೆನ್ನಾಗಿರುತ್ತೆ. ಸಾರ್ವಜನಿಕರು ನಮ್ಮ ಗಮನಕ್ಕೆ ತಂದರೆ ಇದು ಚೆನ್ನಾಗಿರುತ್ತೆ. ತೆಲಂಗಾಣದಲ್ಲಿ ಈಗ ಸ್ವಲ್ಪ ಏನೋ ಇದ್ರ ಬಗ್ಗೆ ಪ್ರಾಬ್ಲಮ್ ಇದೆ ಅಂತ ಎಲ್ಲ ಗಮನಕ್ಕೆ ಬಂದಿದೆ. ನಮ್ಮ ಇದರಿಂದ ಹೀಗೆ ಏನೋ ಇದು ಭಾಳಷ್ಟು ಕಾರಣಗಳಿರುತ್ತೆ. ಹೀಗೆ ನಾವು ಇದಕ್ಕೆ ಬರೋದು ಬೇಡ. ಒಂದ್ಸಲ ಅದು ಟೆಸ್ಟಿಗೆ ಹೋಗಲಿ. ಟೆಸ್ಟಿಗೆ ಹೋದ್ಮೇಲೆ ಏನಾಗುತ್ತಲ್ಲ, ಒಂದು ವೇಳೆ ಏನಾದರೂ ಮುನ್ನೆಚ್ಚರಿಕೆ ಕ್ರಮ ತೊಗೊಳಂಗಿತ್ತಂದ್ರೆ ಎಲ್ಲ ನಾವು ಈಗ ಏನು ಭಯಭೀತರಾಗೋದು ಬೇಡ ಏನೋ ಸಾರ್ವಜನಿಕ. ಪಕ್ಷಿ ಪ್ರೇಮಿ ಸಲಾವುದ್ದೀನ್ ಮಾತನಾಡಿ, ತಾಲೂಕಿನ ರಬಣಕಲ್ ಸೇರಿದಂತೆ ಮಾನ್ವಿ ಪಟ್ಟಣದಲ್ಲಿ ಪ್ರತಿನಿತ್ಯ 10ಕ್ಕೂ ಹೆಚ್ಚು ವಿವಿಧ ಜಾತಿಯ ಪಕ್ಷಿಗಳು ಸಾವನ್ನಪ್ಪುತ್ತಿದ್ದು, ಅವುಗಳಲ್ಲಿ ಕಾಗೆಗಳ ಸಂಖ್ಯೆ ಹೆಚ್ಚಿದೆ. ಪಶು ಇಲಾಖೆಯ ವೈದ್ಯರು ಹಕ್ಕಿಗಳ ಸಾವಿಗೆ ನಿಖರವಾದ ಕಾರಣವನ್ನು ಪತ್ತೆ ಹಚ್ಚಿದ್ದಲ್ಲಿ ಇತರೆ ಪಕ್ಷಿಗಳಿಗೂ ಕಾಯಿಲೆ ಹರಡದಂತೆ ಕ್ರಮ ಕೈಗೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಾಂಸಾಹಾರಿಗಳು ಕೋಳಿಯನ್ನು ಹೆಚ್ಚು ಸೇವಿಸುವುದರಿಂದ ಅವರ ಆರೋಗ್ಯದ ಬಗ್ಗೆ ಕೂಡ ಗಮನ ಹರಿಸಬೇಕಾಗಿದೆ. ಆದ್ದರಿಂದ ಪಶು ಇಲಾಖೆಯಿಂದ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಯಾಕಂದ್ರೆ ನಿನ್ನೆ ರಾತ್ರಿಗೆ ದಿವಂಗತ ಮಹಮೂದ್ ಅಲಿ ಅಡ್ವೊಕೇಟ್ ಅವರ ಮಗನಾದ ಶ್ರೀ ಮಕ್ಸೂದ್ ಅಲಿ ನಾಯಕ್ ನ್ಯಾಯವಾದಿಗಳು ನನಗೆ ಕರೆ ಮಾಡಿ ರಾತ್ರಿ 10:30 ಸುಮಾರು, ಸರ್ ನಾನು ಸರಿಸುಮಾರು ಒಂದು 25-30 ವರ್ಷಗಳ ಹಿಂದೆ ನಾವು ಗಾರ್ಡನ್ ಮಾಡಿ ಗಾರ್ಡನಲ್ಲಿ ಹೂ ಹಣ್ಣು ಹಾಗೂ ಇತರ ಗಿಡಗಳನ್ನು ನೆಟ್ಟಿವಿ. ಆಗ ನೀರಿನ ಸಹ ವ್ಯವಸ್ಥೆ ಇದೆ. ಇಲ್ಲಿ ಬಹಳಷ್ಟು ಹಕ್ಕಿ ಪಕ್ಷಿಗಳು ಬರ್ತಾವೆ ಅಂತೇಳಿ ಪ್ರತಿ ವರ್ಷ ವಾಟರ್ ಫೀಡರ್ಗಳನ್ನು ತಗೊಂಡೋಗಿ ಕಟ್ತಿದ್ರು. ಆದರೆ ಈ ವರ್ಷ ಯಾಕೋ ನಾವು ನೀರಿಟ್ಟರು ಸಹ ಕಾಗಿಗಳು, ಕಿಂಗ್ ಫಿಶರ್ ಆಗಿರ್ಬೋದು, ಕ್ಯಾಟ್ಲಿಗ್ರೇಟ್ ಆಗಿರ್ಬೋದು, ಆಮೇಲೆ ಇತರ ಬೇರೆ ಬೇರೆ ಪ್ರಭೇದದ ಹಕ್ಕಿಗಳು ಸಾಯ್ತಾ ಇದ್ದಾವೆ. ದಿವಸ 8 ಹಕ್ಕಿಗಳು ಸಾಯ್ತಾ ಇದ್ದಾವೆ ಅಂತ ನನ್ನ ಗಮನಕ್ಕೆ ತಂದರು. ಬೆಳಿಗ್ಗೆ ನಾನು ಪತ್ರಕರ್ತರ ಗಮನಕ್ಕೆ ತಂದು ನಿಮ್ಮ ಸಮಕ್ಷಮದಲ್ಲಿ ಇವತ್ತು ನಾವು ಕೂಡ ವೀಕ್ಷಣೆ ಮಾಡಿದ್ದೀವಿ. ಕ್ಯಾಟ್ಲಿಗ್ರೇಟ್ ಮತ್ತು ಕಾಗಿಗಳು ಸಹ, ಆಮೇಲೆ ಕೆಲವೊಂದು ಪಾರಿವಾಳಗಳು ಸತ್ತಿದ್ದಾವೆ. ಅದು ಯಾಕೆ ಸತ್ತವ ಎಂಬುದು ನಮ್ಗೆ ಇದಿಲ್ಲ. ಯಾಕಂದರೆ ಭಾಳಷ್ಟು ಕಡೆ ಸಮ್ಮರ್ನಲ್ಲಿ ಬರ್ಡ್ ಫ್ಲೂ ಅಂತೇಳಿ ಬರ್ತದ. ಹಾಗೇನಾದರೂ ಬರ್ಡ್ ಫ್ಲೂ ಬಂದರೆ ಮನುಷ್ಯನಿಗೆ ಹಾನಿಕರ ಆಗಿರುತ್ತದೆ. ಆ ಕಾರಣಕ್ಕಾಗಿ ಅರಣ್ಯ ಇಲಾಖೆ ಆಗಲಿ, ಪಶುಸಂಗೋಪನಾ ಇಲಾಖೆ ಆಗಲಿ, ತಾಲೂಕು ಆಡಳಿತ ಆಗಲಿ, ಜಿಲ್ಲಾಡಳಿತ ಕೂಡಲೇ ಇತ್ತ ಕಡೆ ಗಮನ ಕೊಟ್ಟು ಈ ಹಕ್ಕಿಗಳನ್ನು ಪೋಸ್ಟ್ ಮಾರ್ಟಮ್ ಮಾಡಿಸಿ ರಿಪೋರ್ಟ್ ಮಾಡಿ ಅದೇನೆಂಬುದು ಕಂಡಿಡಿದು ಜನರಿಗೆ ಜಾಗೃತಿ ಮೂಡಿಸೋದಾಗಲಿ, ಹಳ್ಳಿಗಳಲ್ಲಿ ಆಮೇಲೆ ಇಲ್ಲಿ ಚಿಕನ್ ತಿಂತಾ ಇರ್ತಾರೆ, ಅದಕ್ಕೆ ಏನಾದರೂ ಇದು ಮಾಡಿ ಏನಾದರೂ ರೋಗಗಳು ಇದ್ರೆ ಕಂಡು ಬಂದಲ್ಲಿ ಅದಕ್ಕೆ ತಡೆ ಹಿಡಬೇಕಂತೇಳಿ ನಾನು ಇದು ಮಾಡ್ತೀನಿ. ಅದಲ್ಲದೆ ಒಂದು 4-5 ದಿನಗಳ ಹಿಂದೆ ಶಿವಕುಮಾರ್ ಜಗ್ಲಿ ಅಂತ ಪತ್ರಕರ್ತರೊಬ್ಬರು ಸಹ ಒಂದು ಕಾಗೆಯನ್ನು ತಂದು ಕೊಟ್ಟಿದ್ರು. ಯಾಕಂತಂದ್ರೆ ನಾನು ಹಿಂದಿನಿಂದ ಸಹ ಪಕ್ಷಿ ಪ್ರೇಮಿ ಆಗಿರೋದ್ರೆ ಬಹಳಷ್ಟು ಪಕ್ಷಿಗಳನ್ನು ತಂದು ನನಗೆ ಇಂಜೂರ್ಡ್ ಆಗಿದ್ದು ಹಕ್ಕಿ ಪಕ್ಷಿಗಳು ಇಂಜೂರ್ಡ್ ಆದಾಗ ಆ ಪಕ್ಷಿಗಳನ್ನು ತಂದು ಕೊಡ್ತಾರೆ. ಅವುಗಳನ್ನು ನಾನು ಅರಣ್ಯ ಇಲಾಖೆ ಗಮನಕ್ಕೆ ತಂದು ಟ್ರೀಟ್ಮೆಂಟ್ ಮಾಡಿ ಮತ್ತೆ ಯಾವ ಸ್ಥಾನದಲ್ಲಿ ಅಲ್ಲೇ ಸ್ಥಾನಕ್ಕೆ ಬಿಟ್ಟು ಬರ್ತೀವಿ. ಆ ರೀತಿ ಕಾಗೆ ನಾನು ಮನೆಯಲ್ಲಿ ಇರಲಾರ್ದಾಗ ತಂದು ಕೊಟ್ಟರು, ಪರವಾಗಿಲ್ಲ ಅಂತ 15 ನಿಮಿಷದಲ್ಲಿ ನಾನು ಮನೆಗೆ ಬಂದು ಮುಟ್ಟದೊಳಗೆ ಆ ಕಾಗೆ ಕೊನೆ ಉಸಿರು ಎಳೆದಿತ್ತು. ನಾನು ಸಹಜವಾಗಿ ಏನಾದರೂ ಆಗಿ ಸತ್ತಿರಬಹುದು ಬಿಡು ಅಂತೇಳಿ ಅದ್ರ ಬಗ್ಗೆ ನಾನು ಜಾಸ್ತಿ ಗಮನ ಹರಿಸಲಿಲ್ಲ. 3-4 ದಿನಗಳ ಹಿಂದೆ ನಮ್ಮ ಮನೆ ಪಕ್ಕಕ್ಕೆ ಇನ್ನೊಂದು ಕಾಗೆ ಸಹ ಸತ್ತೋಯ್ತು. ಹಿಂಗಾಗಿ ಎಲೆಕ್ಟ್ರಿಕ್ ಶಾಕ್ಲಿಂದ ಸತ್ತಿರಬಹುದು ಅಂದ್ಕೊಂಡೆ. ಆದರೆ ನಿನ್ನೆ ರಾತ್ರಿ ಮಕ್ಸೂದ್ ಅಲಿ ನಾಯಕ್ ಅವರು ನನಗೆ ಫೋನ್ ಮಾಡಿದಾಗ ಮಾತ್ರ ಇದು ನನಗೆ ಪೂರ್ತಿ ಭಾಳ ಇದಾಗ್ತಾ ಇದೆ. ಇದು ಏನಂಬುದು ಸ್ವಲ್ಪ ತನಿಖೆ ನಡೆಸಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಇಲ್ಲಿ ಸುಮಾರು ನಮ್ಮ ತೋಟದಲ್ಲಿ ಸುಮಾರು ಒಂದು 30 ವರ್ಷದಿಂದ ತೋಟ ನಾವು ಮಾಡಿದ್ದೇವೆ. ನಾವು ಜ್ಞಾನಬೋಧನಿಂದ ಪಕ್ಷಿಗಳು ಸಾಯೋದು ನೋಡಿಲ್ಲ. ಕೋಳಿ ಗಿಳಿ ಅವು ಏನನ್ನ ಸಮ್ಮರ್ನಾಗ ಸಾಯ್ತಿದ್ವು. ಇದು ಫಸ್ಟ್ ಟೈಮು ಪಕ್ಷಿಗಳು ಒಂದು 4-5 ದಿನದಿಂದ ದಿನ ಒಂದು 8-10 ಪಕ್ಷಿಗಳು ಸಾಯ್ತಾ ಇದ್ದಾವೆ. ಅದು ಕಿಂಗ್ ಫಿಶರು, ಪ್ಯಾರೆಟು, ಪೀಜಾನು, ಆಮೇಲೆ ಕ್ರೌ, ಇನ್ನೊಂದು ಅದು ಕೊಕ್ಕರೆ ಅಂತಾರಲ್ಲ ಸಾಯ್ತಾ ಇದ್ದಾವೆ. ಸಂಬಂಧಪಟ್ಟ ಇಲಾಖೆ ಇದ್ರ ಬಗ್ಗೆ ತನಿಖೆ ಮಾಡಬೇಕು. ಬರ್ಡ್ ಫ್ಲೂ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಮತ್ತೆ ಜನಸಾಮಾನ್ಯರಿಗೆ ಏನು ತೊಂದರೆ ಆಗ್ತದೆ, ಅದರ ಪ್ರಭಾವ ಏನು ಬಿಡ್ತದೆ ನಮ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅದನ್ನು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ಇಲ್ಲಿ ನೀರಿನ ವ್ಯವಸ್ಥೆ ಇದೆ, ಹಣ್ಣು ಹಂಪಲ ಎಲ್ಲ ಇದ್ದಾವೆ. ನಾವು ಜ್ಞಾನಬೋಧನಿಂದ ಪಕ್ಷಿಗಳು ಸಾಯೋವಂಥದ್ದು ನೋಡಿದ್ದಿಲ್ಲ.
ಒಂದು ಸುಮಾರು 30-35 ವರ್ಷದಿಂದ. ಇದು ಫಸ್ಟ್ ಟೈಮ್ ನಮ್ಮ ಲೈಫಲ್ಲಿ ನೋಡ್ತಾ ಇರೋದು. ದಿನ 8 ಪಕ್ಷಿಗಳು ತನ್ನೊಂದು ಗಿಡದಿಂದ ಕೆಳಗೆ ಬಿದ್ದು ಸಾಯ್ತಾ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಇದರ ಬಗ್ಗೆ ಸೂಕ್ತ ಕ್ರಮ ತಗೊಳ್ಳೋಕ್ಕಾಗಿ ಈ ಮೂಲಕ ವಿನಂತಿ.